ಗಿಣಿರಾಮ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದ್ದಂಥ ಅದ್ಭುತವಾದ ಸೀರಿಯಲ್ ಆಗಿತ್ತು. ಬಹು ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆಗಿದ್ರಿಂದ ಮನೆ ಮಾತು ಆಗಿತ್ತು, ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿತ್ತು. ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದವರು ನಯನ ತುಂಬಾನೇ ಸಿಂಪಲ್ ಹುಡುಗಿ ಮತ್ತು ತುಂಬಾನೇ ಬೋಲ್ಡ್ ಹುಡುಗಿ ಕೂಡ. ನಯನ ಕಲರ್ಸ್ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಪಾಪ ಪಾಂಡು ಆಗಿರಬಹುದು, ಅದಾದ್ಮೇಲೆ ಒಂದಷ್ಟು ಬೇರೆ ಬೇರೆ ಗುರೂಜಿ ಕಾರ್ಯಕ್ರಮ ಆಗಿರಬಹುದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರಿಂದ ನಯನ ಬಗ್ಗೆ ಎಲ್ರಿಗೂ ಗೊತ್ತು. ತೀರಾ ರೀಸೆಂಟ್ ಆಗಿ ಪ್ರೀತಿಸಿ ಒಬ್ಬರನ್ನ ಮದುವೆ ಕೂಡ ಆದ್ರು. ಈ ನಯನ ಈಗ ಧಾರಾವಾಹಿಗಳಿಂದಲೇ ಬ್ಯಾನ್ ಆಗ್ಬಿಟ್ಟಿದ್ದಾರೆ. ಕಿರುತೆರೆಯಲ್ಲಿ ಇನ್ನು ಮುಂದೆ ಅವರು ಬಣ್ಣ ಹಚ್ಚೋ ಹಾಗಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಅಷ್ಟಕ್ಕೂ ಈ ನಿರ್ಧಾರಕ್ಕೆ ಬಂದಿದ್ಯಾಕೆ, ಸೀರಿಯಲ್ನಿಂದ ಬ್ಯಾನ್ ಮಾಡಿದ್ಯಾಕೆ, ಸೊ ಅಂಥದ್ದು ಏನು ಮಾಡಿಬಿಟ್ರು, ಏನು ಸಮಸ್ಯೆ ಆಯಿತು, ಹಾಗಿದ್ರೆ ಆ ಹುಡುಗಿಯ ಕೆರಿಯರ್ ಕತೆಗೇನೋ, ಬ್ಯಾನ್ ಮಾಡುವಂಥ ತಪ್ಪು ಆಕೆ ಏನು ಮಾಡಿದ್ಲು. ಇಲ್ಲಿವರೆಗೂ ಜಿ ಕನ್ನಡದಲ್ಲಿ ಅನಿರುದ್ಧ್ ಅವರನ್ನು ಬ್ಯಾನ್ ಮಾಡಲಾಗಿತ್ತು. ಅದನ್ನು ಹೊರತುಪಡಿಸಿದರೆ ಸಿನಿಮಾದಲ್ಲಿ ಅನೇಕರನ್ನು ಬ್ಯಾನ್ ಮಾಡಲಾಗಿತ್ತು. ಅದರಲ್ಲಿ ಈಗ ಗಿಣಿರಾಮ ನಯನ ಮಾಡಿದ ತಪ್ಪಾದರೂ ಏನು, ಹಾಗಿದ್ರೆ ಆಕೆ ಇನ್ಮೇಲೆ ಯಾವತ್ತೂ ಆ್ಯಕ್ಟಿಂಗೇ ಮಾಡಬಾರ್ದಾ, ಎಷ್ಟು ವರ್ಷ ಬ್ಯಾನ್ ಮಾಡಿದ್ದಾರೆ, ಬ್ಯಾನ್ ಮಾಡೋದಕ್ಕೆ ರೀಸನ್ ಏನು, ಯಾರ ಕಾರಣ, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಿನಿಮಾ ಸೀರಿಯಲ್ಗಳಂತಹ ಬಣ್ಣದ ಪ್ರಪಂಚ ಹೊರಗಡೆಯಿಂದ ನೋಡೋದಕ್ಕೆ ತುಂಬಾನೇ ಚಂದ. ಆದರೆ ಇದರ ಒಳಹೊಕ್ಕು ನೋಡಿದ್ರೆ ಹಲವರದ್ದು ಹಲವು ಬಗೆಯ ಕಥೆ ಮತ್ತು ವ್ಯಥೆ. ಎಲ್ಲ ಟ್ಯಾಲೆಂಟ್ ಇದ್ರೂ ಈ ಕ್ಷೇತ್ರದಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟವೋ, ಯಾವುದೇ ಟ್ಯಾಲೆಂಟ್ ಇಲ್ದಿದ್ರೂ ಇನ್ಫ್ಲೂಯೆನ್ಸ್ ಮೇಲೆ ಬರ್ತಾ ಇರುವವರ ದಂಡೆ ಇರೋದು ಕೂಡ ಅಷ್ಟೇ ಸತ್ಯ. ಇವುಗಳ ಹೊರತಾಗಿಯೂ ಇಲ್ಲಿರುವ ಹುಳುಕುಗಳು ಹಲವಾರು. ಅದರಲ್ಲಿಯೂ ನಟಿಯರ ಬದುಕು ಕೂಡ ಇಲ್ಲಿ ಕಷ್ಟನೇ. ಈಗ ಕಾಲ ಬದಲಾಗಿದ್ದು ಸಿನಿಮಾ ಮತ್ತು ಕಿರುತೆರೆ ಕ್ಷೇತ್ರಗಳಿಗೆ ಅದರದ್ದೇ ಆದ ಗಾಂಭೀರ್ಯತೆ ಇದ್ರೂ ಕೂಡ ಕೆಲವು ನಟಿಯರಿಗೆ ಆಗುತ್ತಿರುವ ಅನುಭವಗಳು ಭಯಾನಕ ಅನ್ನುವಂಥ ಇರುತ್ತೆ. ಕೆಲವರು ಅನಿವಾರ್ಯವಾಗಿ ಅದನ್ನೆಲ್ಲ ಸಹಿಸ್ಕೊಂಡು ಹೋದರೆ ಮತ್ತು ಕೆಲವರಿಗೆ ಮಾತೆ ಶಾಪ ಆಗೋದು ಕೂಡ ಉಂಟು. ತಮಗಾಗ್ತಿರೋ ಅನ್ಯಾಯ, ಮೋಸ ಅಥವಾ ಕಿರುಕುಳ ಇದ್ಯಾವುದನ್ನು ಹೊರಗಡೆ ಹೇಳ್ಕೊಳ್ಳೋ ಹಂಗಿಲ್ಲ. ಹೇಳಿದ್ರೆ ಫ್ಯಾಮಿಲಿಯವರು ಅದನ್ನೆಲ್ಲ ನೋಡ್ತಾರೆ. ಹೆಣ್ಮಕ್ಳು ಆಗಿದ್ರೆ ಮದುವೆ, ಗಂಡ, ಅತ್ತೆ, ಮಾವ ಅಂತ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ. ತಂದೆ ತಾಯಿ ಕೂಡ ಗಾಬರಿ ಬೀಳ್ತಾರೆ. ಕೆಲಸನೇ ಬೇಡ, ನಿಲ್ಲಿಸ್ಬಿಡು ಅಂತಾರೆ. ಅದನ್ನು ಹೊರತುಪಡಿಸಿ ಹೇಳದೆ ಹೋದ್ರೂ ಕೂಡ ಸಮಸ್ಯೆ ಆಗತ್ತೆ. ಎಲ್ಲವನ್ನ ಸಹಿಸ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕೂ ಒಪ್ಪಿಗೆ ಇದೆ ಅನ್ನೋ ರೀತಿ ಮೆಸೇಜ್ ಪಾಸ್ ಆಗತ್ತೆ. ಅದೆಲ್ಲವನ್ನ ಮೀರಿ ಕೂಡ ನಯನ ಹೇಳಿದ್ರು. ಸೊ ಆ ಕಾರಣಕ್ಕೆ ಈಗ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಈ ಎರಡನೆಯ ಸಾಲಿಗೆ ಸೇರಿದವರು ಈ ಪಾಪ ಪಾಂಡು, ಗಿಣಿರಾಮದಂತಹ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿರುವಂಥ ನಟಿ ನಯನ ನಾಗರಾಜ್. ಇವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಿರುವ ವಿಷಯ ಹಲವರಿಗೆ ತಿಳಿದೇ ಇಲ್ಲ. ಪಾಪ ಪಾಂಡು ಸೀರಿಯಲ್ನಲ್ಲಿ ಎಲ್ಲರನ್ನ ನಕ್ಕು ನಗಿಸಿ ಕೊನೆಗೆ ಸುಮಾರು 3 ವರ್ಷ ಗಿಣಿರಾಮ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರ ಮಾಡಿದ್ದು ನಯನ ಸೀರಿಯಲ್ ಪ್ರಯಾಣದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾರೆ, ಕಿರುಕುಳ ಅನುಭವಿಸಿದ್ದಾರೆ, ಒಬ್ಬನಿಂದ ಇನ್ನಿಲ್ಲದ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಆ ನಂತರ ಆಕೆ ತನಗಾದ ನೋವನ್ನು ಹೇಳ್ಕೊಂಡಿದ್ದಾರೆ. ಈ ಕಾರಣಕ್ಕೆ ಆಕೆಯನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಸೀರಿಯಲ್ನವರು ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕಾರಣ ಇದೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ಕಲಾ ಮಾಧ್ಯಮ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಯನ ಮಾತೇ ಆಡಿದ್ದಾರೆ. ಹೌದು, ತಮ್ಮ ಹಲ್ಲು ಸರಿ ಇಲ್ದಿದ್ರಿಂದ ಪಾಪ ಪಾಂಡು ರೋಲ್ಗೆ ತಮ್ಮನ್ನು ತೆಗೆದುಕೊಳ್ಳೋಕೆ ಏನೆಲ್ಲ ನಡೆಯಿತು ಎಂಬ ಬಗ್ಗೆ ಮಾತನಾಡಿದ ನಟಿ ನಯನ ಕೊನೆಗೆ ಈ ಸೀರಿಯಲ್ನ ನನ್ನ ನಟನೆ ನೋಡಿ ಬೇಡ ಅಂದವರೇ ಗಿಣಿರಾಮ ಸೀರಿಯಲ್ಗೆ ನಾಯಕಿಯಾಗಿ ಹಾಕೊಂಡ್ರು. ಸುಮಾರು 3 ವರ್ಷ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ನಟಿಯರ ವಿಷಯಕ್ಕೆ ಬಂದಾಗ ಕ್ಯಾಮರಾ ಹಿಂದ್ಗಡೆ ಮಾತನಾಡುವವರ ದೊಡ್ಡ ದಂಡೆ ಕೆಲವೊಮ್ಮೆ ಸೃಷ್ಟಿಯಾಗತ್ತೆ. ಅದು ಕ್ಯಾರೆಕ್ಟರ್ ಬಗ್ಗೆಯೂ ಹೋಗ್ಬಿಡತ್ತೆ. ಅಂಥದ್ದೇ ಒಂದು ಸನ್ನಿವೇಶ ನನಗೆ ಎದುರಾಯಿತು. ಸೆಟ್ನಲ್ಲಿ ಇದ್ದವರು ಒಬ್ಬರು ಎಲ್ಲರ ಎದುರು ನನಗೆ ಕೆಟ್ಟದಾಗಿ ಮಾತನಾಡಿದ್ರು. ನಾನು ಹಾಗೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ, ಅಲ್ಲೇ ತಿರುಗಿ ಕೊಟ್ಟೆ. ಅಲ್ಲಿಂದನೇ ಆತನ ಟಾರ್ಚರ್ ಶುರುವಾಯಿತು ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಆತ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿತ್ತು. ಆಕೆಗೆ ಟಾರ್ಚರ್ ಮಾಡಿದ್ದು ಯಾರು, ಪ್ರೊಡ್ಯೂಸರ, ನಿರ್ದೇಶಕರ ಅಥವಾ ಹೀರೋನ ಅಥವಾ ಸಹ ಕಲಾವಿದನ, ಕ್ಯಾಮ್ರಾಮ್ಯಾನ್ನ, ಎಲ್ಲ ಪ್ರಶ್ನೆಗಳು, ಮೇಕಪ್ ಮ್ಯಾನ್ನ ಎಲ್ಲ ಪ್ರಶ್ನೆಗಳು ಎದುರಾಯಿತು. ಅವರಿಗೂ ಕೂಡ ನನ್ನ ಥರನೇ ಸಂಸಾರ ಇದೆ, ಅವರು ಕೂಡ ಇಂಡಸ್ಟ್ರಿಯಲ್ಲೇ ಇದ್ದಾರೆ, ಹೆಸರು ಹೇಳಲ್ಲ, ಹೇಳೋದು ಬೇಡ ಅಂತ ಹೇಳಿದರು. 1 ವರ್ಷ ಆತ ನನ್ನ ಬದುಕನ್ನು ಅಕ್ಷರಶಃ ನರಕ ಮಾಡಿದ. ಶೂಟಿಂಗ್ಗೆ ಬಂದಾಗ ಪ್ರತಿದಿನ ಹಿಂಸೆ ಕೊಡ್ತಿದ್ದ. ಇದನ್ನು ಸಹಿಸ್ಕೊಳ್ಳೋಕೆ ನಂಗೆ ಆಗಲೇ ಇಲ್ಲ. ನೇರವಾಗಿ ಚಾನಲ್ ಅವ್ರಿಗೆ ದೂರಿದೆ. ಅವರು ಪ್ರೊಡಕ್ಷನ್ ಅವರಿಗೆ ಮಾಹಿತಿ ನೀಡಿದರು. ಪ್ರೊಡಕ್ಷನ್ ಅವರ ಎದುರು ಆತ ನಾನು ಹಾಗೇನೂ ಮಾಡ್ತಿಲ್ಲ ಅಂತ ಹೇಳಿ ಮತ್ತೆ ಶುರು ಮಾಡಿಕೊಂಡ. ನನಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದೆ. ಇದನ್ನು ಚಾನಲ್ನವ್ರಿಗೂ ತಿಳಿಸಿದೆ. ನನಗೆ ತುಂಬ ಕನ್ವಿನ್ಸ್ ಮಾಡೋಕೆ ನೋಡಿದ್ರು, ಆದರೆ ಆತನ ಟಾರ್ಚರ್ ತೆಗೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ.
ಕೊನೆಗೆ 6 ತಿಂಗಳು ಕಾಲಾವಕಾಶವನ್ನು ಕೊಟ್ಟೆ. ಆಮೇಲೆ ಸೀರಿಯಲ್ ಬಿಟ್ಟೆ. ಇದರಿಂದ ತಮ್ಮ ಸೀರಿಯಲ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ನನ್ನ ವಿರುದ್ಧ ದೂರು ಕೊಟ್ಟರು. ಅಲ್ಲಿಂದ ನಾನು ಸೀರಿಯಲ್ ಮಾಡದಂತೆ ನಿಷೇಧ ವಿಧಿಸಲಾಯಿತು ಅಂತ ನಟಿ ನಯನ ಹೇಳ್ಕೊಂಡಿದ್ದಾರೆ. ತೆಲುಗುವಿನಿಂದ ಆಫರ್ ಬಂದರೂ ನಾನು ಸೀರಿಯಲ್ ಮಾಡಬಾರ್ದು ಅಂತ ನಿರ್ಧರಿಸಿ ಬಿಟ್ಟಿದ್ದೆ. ಈಗ ನೆಮ್ಮದಿಯಿಂದ ಇದ್ದೀನಿ. ನಾನಾಯಿತು, ನನ್ನ ಗಂಡ ಆಯಿತು, ನನ್ನ ಸಂಸಾರ ಆಯಿತು ಅಂತ ಆರಾಮಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ತುಂಬ ಜನಕ್ಕೆ ನಯನ ಯಾಕೆ ಕಾಣಿಸ್ಕೊಳ್ತೀರಾ, ಎಲ್ಲಿ ಹೋದ್ರು, ಯಾಕೆ ಯಾವ ಸೀರಿಯಲ್ ಮಾಡ್ತಾ ಇಲ್ಲ, ಗಿಣಿರಾಮ ಮುಗಿದ ಮೇಲೆ ಕಾಣಿಸ್ಕೊಳ್ಬೋದಿತ್ತು ಅನ್ನೋ ಪ್ರಶ್ನೆ ಇತ್ತು. ಆದರೆ ಆಕೆ ಹಿಂದೆ ಇಂಥದ್ದೊಂದು ಕುತಂತ್ರ ನಡೆದಿದೆ ಅನ್ನೋದು ಗೊತ್ತಿರಲಿಲ್ಲ. ಒಂದು ಹೆಣ್ಮಗಳು ತನಗಾಗುವ ಕಷ್ಟಗಳನ್ನು ಹೇಳ್ಕೊಂಡ್ರು ಕೂಡ ಈ ಥರ ಬ್ಯಾನ್ ಮಾಡ್ತಾರೆ. ಹೇಳ್ಕೊಳ್ದೇ ಇದ್ದರೆ ಅವಳೇ ಸರಿ ಇಲ್ಲ, ಎಲ್ಲರೂ ಕರೆದು ಹೋಗ್ತಾಳೆ, ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾಳೆ ಅಂತ ಕೆಟ್ಟದಾಗಿ ಮಾತಾಡ್ತಾರೆ. ಪುರುಷ ಪ್ರಧಾನ ಅಂತ ಹಿಂದೆ ಎಲ್ಲ ಹೇಳ್ತಿದ್ವಿ, ಈಗಿಲ್ಲ ಅಂತ ಹೇಳ್ತಿದ್ರು. ಕೆಲವು ಕಡೆಯಲ್ಲಿ ಇನ್ನೂ ಅದು ಹಾಗೇ ಇದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ನಯನ ಮತ್ತೆ ಕಂಬ್ಯಾಕ್ ಮಾಡಲೇಬೇಕು. ನಯನಾಗೆ ಒಂದೊಳ್ಳೆ ಅವಕಾಶಗಳು ಸಿಗಬೇಕು, ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಆಶಯ. ಯಾಕಂದರೆ ತನಗಾದ ನೋವನ್ನು ಆಕೆ ಹೇಳ್ಕೊಂಡಿದ್ರಲ್ಲಿ ತಪ್ಪೇನಿದೆ. ಆತನನ್ನು ಕೆಲಸದಿಂದ ತೆಗಿಬೋದಿತ್ತು, ಬ್ಯಾನ್ ಮಾಡ್ಬೋದಿತ್ತು. ಈಕೆಯನ್ನು ಮಾತ್ರ ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋದೇ ಪ್ರಶ್ನೆ. ನಯನ ಮಾತಾಡಿದ್ರಿಂದಲೇ ಇವತ್ತು ಆಕೆಯ ಕೆರಿಯರ್ ಈ ಥರ ಆಗಿದೆ. ಬಟ್ ಆಕೆಗೆ ಅದ್ರ ಬಗ್ಗೆ ಬೇಸರ ಇಲ್ಲ, ಖುಷಿನೇ ಇದೆ. ನಾನು ಕಷ್ಟಕ್ಕೊಳಗಕ್ಕೆ ಇಷ್ಟಪಡಲ್ಲ, ನನ್ನ ವ್ಯಕ್ತಿತ್ವ ಎಲ್ಲೇ ಹೋದರೂ ಉಳಿಸ್ಕೊತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.